ಕೋಲಾರದ ಅಪ್ರಾಪ್ತೆ ಹುಡುಗಿ ಬೆಂಗಳೂರಿನಲ್ಲಿರುವಂತಹ ಅಜ್ಜ ತಾತ ಮತ್ತು ಮನೆಗೆ ಬಂದಿರ್ತಾಳೆ. ಅವಾಗ ಪ್ರೀತಿಸಿ ಅವಳಿಗೆ ಒಪ್ಪಿಸ್ಬಿಟ್ಟು ಎಂಗೇಜ್ಮೆಂಟ್ ಎಲ್ಲ ಆಗ್ತಾರೆ. ಅದಾದ ನಂತರ ಜೀವನ ಚೆನ್ನಾಗಿರ್ಬೇಕು ತಾನೆ. ನಿಶ್ಚಿತಾರ್ಥ ಮಾಡ್ಕೊಂಡ ನಂತರ ಪಾಳು ಬಿದ್ದು ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅದೇನು ಮಾಡೋಕ್ಕೆ ಹೋದ್ನೋ ಗೊತ್ತಿಲ್ಲ, ಕತ್ತು ಸೀಳ್ಬಿಟ್ಟು ಕೊಲೆ ಮಾಡ್ಬಿಟ್ಟ. ಆರೋಪಿ ಇನ್ನೂ ಸಿಕ್ಕಿಲ್ಲ. ಸ್ಟೋರಿ ಇಲ್ಲಿದೆ ನೋಡಿ. ಅಪ್ರಾಪ್ತೆ ಮೇಲೆ ಅನುಮಾನದಿಂದ ಹತ್ಯೆ, 17 ಬಾರಿ ಇರಿದು ಕೊಂದ ಭಾವಿ ಪತಿ. ಬೆಂಗಳೂರಿನ ದೇವರ ಜೀವನಹಳ್ಳಿಯಲ್ಲಿ ಬಾಲಕಿಯ ಕೊಲೆ ಕೇಸ್ನಲ್ಲಿ ಶಾಕಿಂಗ್ ಸತ್ಯ ರಿವೀಲ್ ಆಗಿದೆ. ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಯುವಕನಿಂದಲೇ ಕೊಲೆ ನಡೆದದ್ದು. ಆರೋಪಿ ಪತ್ತೆಗೂ ಮೊದಲೇ ಆತನ ಕ್ರೌರ್ಯ ಬಯಲಾಗಿದೆ. ಸಕ್ಕರೆ ಮಂಡಿಯ ಪಾಳು ಬಿದ್ದ ಜಾಗದಲ್ಲಿ ಸಿಕ್ಕ ಯುವತಿ ಶವ ಕೊಲೆಯ ಭೀಕರತೆಗೆ ಸಾಕ್ಷಿಯಾಗಿದೆ. ಹೌದು, ಕೋಲಾರ ಮೂಲದ ಅಪ್ರಾಪ್ತ ಬಾಲಕಿ ಬೆಂಗಳೂರಿನ ತಾತನ ಮನೆಗೆ ಬರ್ತಿದ್ಲು. ಈ ನಡುವೆ ಡಿಜೆಹಳ್ಳಿ ಈರುಳ್ಳಿ ಮಾರುಕಟ್ಟೆನಲ್ಲಿ ಕೆಲಸ ಮಾಡ್ತಾ ಇದ್ದ ಸೈಯದ್ ಶಬೀಲ್ ಎಂಬ ಯುವಕ ಪ್ರೀತಿ ಅಂತ ಅಪ್ರಾಪ್ತ ಹುಡುಗಿಯನ್ನ ಬುಟ್ಟಿಗೆ ಹಾಕೊಂಡಿದ್ದಾನೆ. ಪ್ರೀತಿ ಅಂತ ಪೀಡಿಸ್ತಿದ್ದವನ ಜೊತೆಗೆ ಆಕೆಗೆ ಮದುವೆ ಮಾಡಲು ಮನೆಯವರು ಒಪ್ಪಿದ್ರು. 2025ರ ಜೂನ್ನಲ್ಲಿ ಎಂಗೇಜ್ಮೆಂಟ್ ಮಾಡಿದ್ರು. ಆದ್ರೆ ಇತ್ತೀಚೆಗೆ ಅಪ್ರಾಪ್ತಳ ಮೇಲೆ ಅನುಮಾನ ಪಡಲು ಶುರು ಮಾಡಿದ್ದಾನೆ. 6 बजे भी बच्ची घर में 6:16 को नहीं जाके बच्ची 6 बजे भी मैं देखी 6 बजे भी घर में 6 के बाद जाखी सुन कि अम्मी को फ़ोन करे तो छोकरे की अम्मी को का ऐसा फ़ोन नहीं उठा रही, नहीं देखोगा तो उन्होंने बोले तुम्हें जाक वहाँ ज़रा देखो, मैं भी फ़ोन ना कर रही हूँ, नहीं उठा रही हूँ ना, तुम्हें जाक वहाँ देखो, जाक देख को क्या है सो कि है तो 2-3 थप्पड़ हमारे को बुला लगा होगा, वहाँ जाके देखे तो वैसा था. ಡಿಜೆಹಳ್ಳಿ ಶಬೀಲ್ ಮನೆಯಿಂದ ಸ್ವಲ್ಪ ದೂರದ ಸಕ್ಕರೆ ಮಂಡಿಯ ಪಾಳು ಬಿದ್ದ ಜಾಗದಲ್ಲಿ ಇಬ್ಬರು ಭೇಟಿಯಾಗ್ತಿದ್ರು. ಕಳೆದ ಮಂಗಳವಾರ ಶಬೀಲ್ ಆಕೆಯನ್ನ ಭೇಟಿಯಾಗಲು ಕರೆದಿದ್ದ. ಮನೆಯಲ್ಲೇ ಮೊಬೈಲ್ ಬಿಟ್ಟು ಆಕೆ ಶಬೀಲ್ನನ್ನ ಭೇಟಿಯಾಗಲು ತೆರಳಿದ್ಲು. ಹೀಗೆ ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ಹೋದ ಯುವತಿ ರಾತ್ರಿ 10:30 ಆದ್ರೂ ವಾಪಸ್ ಬರಲಿಲ್ಲ. ಇತ್ತ ಶಬೀಲ್ಗೆ ಕರೆ ಮಾಡಿದ್ರೆ ಆತನು ಸಂಪರ್ಕಕ್ಕೆ ಸಿಗಲಿಲ್ಲ. ಆತನ ಮನೆಯವರ ಬಳಿ ವಿಚಾರಿಸಿದಾಗ ಇಬ್ಬರು ಭೇಟಿ ಆಗ್ತಿದ್ದ ಜಾಗದ ಬಗ್ಗೆ ತಿಳಿಸಿದ್ರು. ಅಲ್ಲಿಗೆ ಹೋಗಿ ನೋಡಿದಾಗ ಕುತ್ತಿಗೆ ಕೊಯ್ದ ಸ್ಥಿತಿಯಲ್ಲಿ ರಕ್ತದ ಮಡುವಿನಲ್ಲಿ ಅಪ್ರಾಪ್ತಳ ಶವ ಪತ್ತೆಯಾಗಿದೆ. ಈ ಶವ ಪರಿಶೀಲನೆ ವೇಳೆ ಕ್ರೂರವಾಗಿ ಹತ್ಯೆ ಮಾಡಿದ್ದು ಗೊತ್ತಾಗಿದೆ. मैं अंदर गई थी ना, पूरा यहाँ वहाँ काट को मुँह को काट को पूरा काट को मत बोल सकते नहीं. मतलब चाकू से काटे थे? चाकू से काट को थे ओके. पूरा. तो तुम्हारे हिसाब से क्या लग रहा है, एक जने का काम? एक जने का नहीं, 4 जने का काम. 3-4 जने मिलकर करे? 3-4 जने करे. तो चाकू पड़ी थी वहाँ. ओके. उधर फोन था, एक शर्ट था. ಅಪ್ರಾಪ್ತಿಯ ಕೊಲೆ ಬಳಿಕ ಆರೋಪಿ ಅಬೇಸಾಗಿದ್ದಾನೆ. ಡಿಜೆಹಳ್ಳಿ ಪೊಲೀಸರು 2 ಟೀಮ್ ರಚಿಸಿದ್ದು ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಆರೋಪಿ ಬಂಧನದ ಬಳಿಕ ಕೊಲೆಗೆ ನಿಖರ ಕಾರಣ ತಿಳಿಯಬೇಕಾಗಿದೆ. ಅದೇನೇ ಇದ್ರೂ ಮದುವೆ ಕನಸು ಹೊತ್ತವಳ ಬದುಕು ತಾಳಿ ಕಟ್ಟಬೇಕಾದವನಿಂದಲೇ ಘೋರ ಅಂತ್ಯ ಕಂಡಿದೆ. ಮಗಳನ್ನ ಕಳ್ಕೊಂಡ ಕುಟುಂಬ ಕಣ್ಣೀರು ಹಾಕ್ತಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.